ಶಿರೂರ ಕ್ಷೇತ್ರದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿರವರು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮನ್ನು ಕುರಿತು ಭಕ್ತಾದಿಗಳಿಗೆ ನಾನು ಮನವಿ ಮಾಡ್ತೇನೆ. ಜಾತ್ರೆ ಮುಗಿದ ನಂತರ ಎಲ್ಲರೂ ಕೂಡ ಇಲ್ಲಿ ಆರಾಮಾಗಿ ಹೋಗ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತು ನಾನು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವರ್ಷ ಮಾತನಾಡ್ತಿದ್ದೇನೆ. ಜೈ ಜೈ ಘೋಷಿ ಜೈ. ಇದೀಗ ಮಾಜಿ ಗವಿಸಿದ್ಧಗಂಗಾ ರೂಪದಲ್ಲಿ ನಡೆದು ಈ ಒಂದು ಭಾಗಿಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರಿಗೆ, ಯಾಕಂದ್ರೆ ಈ ಮಠದ ತತ್ವಗಳನ್ನ ನಾವು ಇವತ್ತು ಅವಲೋಕನೆಯನ್ನ ಮಾಡಿದಾಗ 5 ಪಂಚಸೂತ್ರ ಅಕ್ಷರ ಇರಬಹುದು, ಒಂದು ಕಡೆ ಅರಿವು ಇರಬಹುದು, ಒಂದು ಕಡೆ ಆರೋಗ್ಯ ಇರಬಹುದು, ಆಧ್ಯಾತ್ಮಿಕತೆ ಇರಬಹುದು, ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಮಠ ಯಾವುದಂದ್ರೆ ಅದು ಗವಿಮಠ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.